ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರದ್ದು ಟಿಫನ್ ಆಯಿತಾ? ನಾನಿವತ್ತು ಟಿಫನ್ಗೆ ಇಡ್ಲಿ ಮಾಡಿದ್ದೆ. ಅದ್ರ ಜೊತೆಗೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಮತ್ತು ಸ್ವಲ್ಪ ಮಿಕ್ಸು ತರಕಾರಿಗಳನ್ನ ಹಾಕ್ಕೊಂಡು ಗ್ರೇವಿ ಥರ ಮಾಡ್ಕೊಂಡಿದ್ದೆ. ಇಡ್ಲಿ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫೈನಲಿ ಬಟ್ಟೆ ವಾಶ್ ಮಾಡೋದು ಲಾಸ್ಟಿಗೆ ಇಟ್ಕೊಳ್ತೀನಿ. ಇವಾಗ ಬಟ್ಟೆ ಎಲ್ಲ ಒಣಗಿತ್ತು, ಎಲ್ಲ ಎತ್ಕೊಂಡು ಬಂದೆ. ಆಲ್ಮೋಸ್ಟ್ ನಾನು ಹ್ಯಾಂಡ್ ವಾಶೇ ಮಾಡ್ತೀನಿ. ನನಗೆ ಮಿಷಿನ್ ವಾಶ್ ಅಷ್ಟು ಇಷ್ಟ ಆಗಲ್ಲ. ಮನೇಲಿ ಫ್ರೀ ಇರ್ತೀವಲ್ವ, ಅದರಿಂದ ಕೈಲೇ ವಾಶ್ ಮಾಡಿದ್ರೆ ನಮಗೂ ಒಳ್ಳೆಯದು, ಬಾಡಿಗೆ ಎಕ್ಸಸೈಸ್ ಆಗೋ ಥರನೂ ಆಗುತ್ತೆ. ಮಿಷಿನ್ ಬಂದು ಎಲ್ಲರೂ ಸೋಂಬೇರಿಗಳ ಥರ ಆಗಿಬಿಟ್ಟಿದ್ದೀವಿ. ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡ್ಕೊಂಡಿದ್ದಾಯಿತು. ಅದನ್ನೆಲ್ಲ ವಾರ್ಡ್ರೋಬ್ಗೆ ಆವಾಗಲೇ ಜೋಡಿಸ್ಕೊಂಡ್ಬಿಡ್ತೀನಿ. ಅದರಿಂದ ಯಾವ ಕೆಲಸನೂ ಬ್ಯಾಕ್ ಉಳಿಸ್ಕೊಳ್ಳೋದಿಲ್ಲ. ಹಾಗೆ ಮನೆಯವ್ರದ್ದು ಶರ್ಟ್ಗಳೆಲ್ಲ ಐರನ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೆ. ಅದನ್ನು ಹ್ಯಾಂಗರ್ಗೆ ಹಾಕ್ಕೊಂಡು ವಾರ್ಡ್ರೋಬ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಫೈನಲಿ ಬಟ್ಟೆ ಫೋಲ್ಡಿಂಗ್ ಕೆಲಸ ಮುಗಿಸ್ಕೊಂಡೆ. ಈವ್ನಿಂಗ್ ಆಯಿತು. ಮನೇಲಿ ಪೂಜೆ ಮುಗಿಸ್ಕೊಂಡು ನಮ್ಮನೆಯವರು ಬಂದರು. ಅವ್ರಿಗೂ ಕಾಫಿ ಎಲ್ಲ ಮಾಡಿಕೊಟ್ಟು ನನ್ನ ಮಗಳು ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಡು ಬರೋಣ ಅಂದ್ಬಿಟ್ಟು ಇಬ್ಬರು ಹೊರಟ್ವಿ. ಹಾಗೆ ಅಲ್ಲಿ ಗೋಬಿ ಕಾರ್ನರಲ್ಲಿ ಗೋಬಿ ಕೇಳಿದ್ಲು. ಮಶ್ರೂಮ್ ಗೋಬಿ ತೊಗೊಳ್ಳೋಣ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ವಿ. ಮಕ್ಕಳು ಏನಾದರೂ ಕೇಳಿದ್ರೆ ಇಲ್ಲ ಅಂತ ಹೇಳಲಿಕ್ಕೆ ಮನಸ್ಸೇ ಬರೋಲ್ಲ. ಅವ್ರಿಗೆ ಕೊಡಿಸೋವ್ರಿಗೂ ಸಮಾಧಾನ ಆಗಲ್ಲ. ಅದರಿಂದ ಕೊಡ್ಸೋಣ ಅಂದ್ಕೊಂಡು ತೊಗೊಳ್ತಾ ಇದ್ದೀವಿ. ಇಲ್ಲಿ ಮಶ್ರೂಮ್ ಗೋಬಿ, ಮಶ್ರೂಮ್ ಬಿರಿಯಾನಿ, ಫ್ರೈಡ್ ರೈಸು, ನೂಡಲ್ಸು ತುಂಬ ಚೆನ್ನಾಗಿ ಮಾಡ್ತಾರೆ. ಸುಮಾರು ಸಲ ಇಲ್ಲಿ ಟೇಸ್ಟ್ ಮಾಡಿದ್ದೀವಿ. ನನಗೂ ನನ್ನ ಮಗಳಿಗೂ ಇಲ್ಲಿ ಫೇವ್ರೇಟ್ ಅಂದರೆ ಮಶ್ರೂಮ್ ಗೋಬಿ ಮತ್ತು ನೂಡಲ್ಸು ಇಷ್ಟ ಆಗುತ್ತೆ. ನನ್ನ ವೀಡಿಯೋಸು ನಿಯರೆಸ್ಟ್ ಇರೋರು ಯಾರಾದರೂ ನೋಡ್ತಾ ಇದ್ದರೆ ಇಲ್ಲೊಂದು ಸಲ ಗೋಬಿ ಕಾರ್ನರ್ಗೆ ಹೋಗಿ ಟೇಸ್ಟ್ ಮಾಡಿ, ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಫೈನಲಿ ಪಾರ್ಸಲ್ ತೊಗೊಂಡು ಮನೆಗೆ ಬಂದ್ವಿ. ಟೇಸ್ಟ್ ಮಾಡಿ ಆಯಿತು. ನೈಟ್ ಊಟಕ್ಕೆ ಮುದ್ದೆ, ಅಲಸಂಡೆ ಕಾಳು ಮತ್ತು ಸೊಪ್ಪು ಹಾಕಿ ಬಸ್ಸಾರು ಮಾಡ್ಕೊಂಡಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.